ರಕ್ಷಣೆ ಹೊಂದಿದ ವ್ಯಕ್ತಿ ಇರಲಿ ಅಥವಾ ರಕ್ಷಣೆ ಹೊಂದದೇ ಇರುವ ವ್ಯಕ್ತಿ ಇರಲಿ, ಆತನ ಮೇಲೆ ಪರಲೋಕದಲ್ಲಿ ದೇವರ ಮುಂದೆ ದೂರು ಹೇಳುವುದಕ್ಕಾಗಿ ಒಬ್ಬ ದೂರುಗಾರ ಅಥವಾ ಆಪಾದಕ ಇದ್ದೇ ಇರುತ್ತಾನೆ. ಆದರೆ ಅದೇ ಸಮಯದಲ್ಲಿ ಆ ದೂರುಗಾರನಿಗೆ ಪ್ರತಿಕಕ್ಷಿಯಾಗಿ ಒಬ್ಬ ಜೊತೆಗಾರ ನಮ್ಮೊಟ್ಟಿಗೆ ದೇವರಿಂದ ಕೊಡಲ್ಪಟ್ಟಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು ಎಂದು ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತರ ಮುಂದೆ ಪರಲೋಕದಲ್ಲಿ ನಿಂತಿರುವಾಗ ಆತನಿಗೆ ಪ್ರತಿಕಕ್ಷಿಯಾಗಿ ಸೈತಾನನು ನಿಂತಿರುವುದನ್ನು ದೇವರು ಜಕರ್ಯ ಪ್ರವಾದಿಗೆ ತೋರಿಸುತ್ತಾರೆ. ಪ್ರಕಟಣೆ ಪುಸ್ತಕದ 12ನೇ ಅಧ್ಯಾಯದ 10ನೇ ವಚನ ಹೇಳುತ್ತದೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಇವೆಲ್ಲ ವಾಕ್ಯಗಳನ್ನು ಗಮನಿಸಿದಾಗ ನಮ್ಮ ಮೇಲೆ ಯಾವಾಗಲೂ ದೇವರ ಮುಂದೆ ದೂರು ಹೇಳುವುದಕ್ಕೆ ಒಬ್ಬ ದೂರುಗಾರ ಅಥವಾ ಆಪಾದಕ ಅಥವಾ ಸೈತಾನ ಯಾವಾಗಲೂ ಇರುತ್ತಾನೆ ಎಂದು ತಿಳಿಯುತ್ತದೆ. ಅದೇ ಪ್ರಕಾರವಾಗಿ ದೇವರಿಂದ ನಮಗೋಸ್ಕರ ಒಬ್ಬ ಜೊತೆಗಾರ ಅಥವಾ ನಮ್ಮ ಪಕ್ಷದಲ್ಲಿ ನಿಲ್ಲುವ ಕಕ್ಷಿಗಾರ ಇದ್ದಾನೆ. ಆತನೇ ನಮ್ಮ ಯೇಸು ಕ್ರಿಸ್ತನು. ವಚನ ಹೇಳುತ್ತದೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಡಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಇನ್ನೊಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಕ್ರಿಸ್ತನ ಪ್ರಿಯ ಶಿಷ್ಯನಾದ ಯೋಹಾನನು ಈ ರೀತಿಯಾಗಿ ಇದನ್ನು ವರ್ಣಿಸುತ್ತಾನೆ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಪಾಪ ಮಾಡುವಾಗ ದೇವರ ಕೃಪೆ ನನ್ನನ್ನು ಬಿಟ್ಟು ಹೋಯಿತು ಎಂದು ನೀವು ಭಯಪಡುವಾಗ ಅಥವಾ ನಿಮ್ಮ ಮನಸ್ಸಾಕ್ಷಿಯು ನಿಮ್ಮನ್ನು ಬಾಧಿಸುವಾಗ, ಸೈತಾನನು ನೀನು ಪಾಪಿ ಎಂದು ನಿಮ್ಮನ್ನು ಚುಚ್ಚುವಾಗ ನೆನಪಿಟ್ಟುಕೊಳ್ಳಿ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ ಯೇಸು ಕ್ರಿಸ್ತನ ನಮ್ಮೊಟ್ಟಿಗಿದ್ದಾನೆ. ದೇವ ಮಗುವೆ, ಪಾಪವನ್ನೇ ನೆವ ಮಾಡಿಕೊಂಡು ಹಿಂಜಾರಿ ಹೋಗಿದ್ದರೆ ಈಗಲೇ ಮನತಿರುಗಿ ಯೇಸು ಕ್ರಿಸ್ತನೆಂಬ ಸಹಾಯಕನ ಬಳಿಗೆ ಬಾ. ವಾಕ್ಯ ಹೇಳ್ತದೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆಪಾದಕನು, ವಂಚಕನು, ದೂರುಗಾರನೂ ಆದ ಸೈತಾನನು ತನಗಿರುವ ಸಮಯವು ಕೊಂಚವೇ ಎಂದು ತಿಳಿದು ದೇವ ಮಕ್ಕಳನ್ನು ವಂಚಿಸಲು ಪ್ರಯತ್ನಿಸುತ್ತಿದ್ದಾನೆ. ದೇವ ಮಗುವೆ, ಆತನ ವಂಚನೆಗೆ ಒಳಗಾಗದಂತೆ ನಿನ್ನ ಜೊತೆಗಾರನಾದ ಕ್ರಿಸ್ತನ ಬಳಿಗೆ ಬಂದು ಬಿಡು. ಆತನೇ ನಿನಗಾಗಿ ನಿತ್ಯವೂ ವಿಜ್ಞಾಪಿಸುವ ಜೊತೆಗಾರನಾಗಿದ್ದಾನೆ. ಸ್ವರಕ್ತ ಸುರಿಸಿ ನಿನ್ನನ್ನು ಸಂಪಾದಿಸಿಕೊಂಡ ಕ್ರಿಸ್ತನೇ ನಿನ್ನನ್ನು ನೀತಿವಂತನೆಂದು ನಿರ್ಣಯಿಸುವಾಗ ಅಪರಾಧಿ ಎಂದು ನಿರ್ಣಯಿಸಲು ಸೈತಾನನು ಯಾರು?